ಮಹಾವತಾರ್ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ರಂಗನಾಥ್ ಸರ್ಗೂ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ಜ್ಞಾನವನ್ನು ಜಗತ್ತಿಗೆ ಪಸರಿಸಿದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೆ ರಾಜಮಾತೆಯಾದಂತಹ ಸ್ವರ್ಣಮಾಲ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ಹಾಗೆ ನನ್ನನ್ನು ಧ್ಯಾನ ಮಾರ್ಗಕ್ಕೆ ಕೊಂಡೊಯ್ದಂಥ ನನ್ನ ಪ್ರೀತಿಯ ಚಿಕ್ಕಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಹಾಗೆ ನನಗೆ ಜನ್ಮ ಕೊಟ್ಟಂತಹ ನನ್ನ ತಂದೆ ತಾಯಿಗೂ ನನ್ನ ಅತ್ತೆ ಮಾವನಿಗೂ ಅನಂತ ಧನ್ಯವಾದಗಳು ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ನವರು ಏನು ಇಲ್ಲಿ ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಸೀಮಿತವಾಗಿರುವಂತಹ ಶುಕ್ರವಾರ ಸಮಗ್ರ ಜೀವನ ಶೈಲಿ ನೀವೇನನ್ನು ಅಳವಡಿಸ್ಕೊಂಡಿದ್ದೀರಾ, ಯಾವ ರೀತಿ ಜೀವನವನ್ನು ಮಾಡ್ತಾ ಇದ್ದೀರಾ, ಒಂದಷ್ಟು ಮಾಹಿತಿಯನ್ನು ಒತ್ತು ವೇದಿಕೆಗೆ ತಗೊಂಬಂದು ಹಂಚಬೇಕು ಅಂತಲೇ ಶುಕ್ರವಾರ ದಿನ ನಮಗೆಲ್ಲರಿಗೂ ಇಟ್ಟಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಒಂದು ಪತ್ರಿಜಿಯ ವಾಣಿಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಮಾಸ್ಟರ್ಸ್. ಒಂದೊಂದು ನಾಟಕವು ಇಂದಿನ ಸಂಚಿಕೆಗಳು ಮುಂದುವರಿಕೆ ಅಥವಾ ಅಂತಿಮ ಘಟ್ಟ ಆಗಿರಬಹುದು. ಪ್ರತಿಯೊಂದು ಆತ್ಮ, ಪ್ರತಿಯೊಂದು ಅಸ್ತಿತ್ವವು ತಾನು ತಾಳಲಿರುವ ಪ್ರತಿಯೊಂದು ಜನ್ಮವನ್ನು ಉತ್ಸಾಹದಿಂದ ಎದುರು ನೋಡುತ್ತಿರುತ್ತದೆಯಂತೆ. ಈ ಬರುವಂಥ ಮುಂದಿನ ಜನ್ಮ ನಾವು ಯಾವ ಜನ್ಮ ತಗೊಂಬರ್ತೀನಿ ಹೇಗೆ ಅಂತಂದೇಳ್ಬಿಟ್ಟು ಉತ್ಸಾಹದಿಂದ, ಖುಷಿಯಿಂದ, ಪ್ರೀತಿಯಿಂದ ನಾವು ಎದುರು ನೋಡ್ತಾ ಇರುತ್ತಂತೆ ಮಾಸ್ಟರ್ಸ್. ಹಾಗೆಯೇ ಪತ್ರಿಜಿಯ ವಾಣಿಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಮಾಸ್ಟರ್ಸ್. ನನ್ನ ಹೆಸರು ಗೀತಾ ಅಂತ ಹೇಳ್ಬಿಟ್ಟು ನಾಯಕನಹಟ್ಟಿ ನಿವಾಸಿ. ನಾನು 2022ರಲ್ಲಿ ಧ್ಯಾನಕ್ಕೆ ಬಂದೆ. ನಾನು ನೆಕ್ಸ್ಟು 2022ರಲ್ಲಿ 8ನೇ ತಿಂಗಳು 28ನೇ ತಾರೀಕು ನಾನು ಧ್ಯಾನಕ್ಕೆ ಬಂದೆ. ದಾವಣಗೆರೆಯಲ್ಲಿ ನನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ. ನನಗೆ 2ನೇ ಮಗ ಇನ್ನೇನು ಸೆಪ್ಟೆಂಬರಲ್ಲಿ ಡೇಟ್ ಕೊಟ್ಟಿದ್ದರು, 14ನೇ ತಾರೀಕು. ನನಗೆ ಆವಾಗ ಸಹ ನಮ್ಮ ಮನೆಯಲ್ಲಿ ಮನೆಯನ್ನು ಕಟ್ತಾ ಇರುವಾಗ ತುಂಬಾ ಮನೆ ಪೇಂಟು ಅದು ಇದು ಅಂತ ಕೆಲಸಗಳು ಗೊತ್ತಿರುತ್ತೆ ನಿಮಗೆಲ್ರಿಗೂ, ಸಾಕಷ್ಟು ಇರುತ್ತೆ ಅಂತೇಳಿ. ಆ 8 ತುಂಬಿ 9 ತಿಂಗಳಲ್ಲಿ ರನ್ನಿಂಗ್ ಆಗ್ತಾ ಇದೆ. ನನಗೆ ತುಂಬಾ ನನಗೆ ಪೇಯ್ನು, ಸೊಂಟ ನೋವು ತುಂಬಾ. ನನಗೆ 10 ನಿಮಿಷ ಕೆಲಸ ಮಾಡಿದ್ರೆ 10 ನಿಮಿಷ ಹೋಗಿ ಬೆಡ್ಡಿಗೆ ಮಲಗಬೇಕಾಗಿತ್ತು, ಅಂಥ ಒಂದು ಪರಿಸ್ಥಿತಿ ಇತ್ತು ನನಗೆ. ಮನೇನೂ ಫುಲ್ಲು ಫಿನಿಶ್ ಆಯಿತು. ಸತ್ಯನಾರಾಯಣ ಪೂಜೆ ಮಾಡಿದ್ವಿ, ಮುಗೀತು. ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ನಾನು ಹೋಗ್ಬಿಡ್ತೀನಿ, ಒಂದು 14-15 ದಿವಸ ಡೇಟು ಟೈಮ್ ಇದೆ, ನಾನು ಚಿಕ್ಕಮ್ಮನ ಮನೆಗೆ ಹೋಗ್ಬಿಡ್ತೀನಿ. ನಾನು ಯಾವಾಗಲೂ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದು ದಾವಣಗೆರೆಗೆ, ಹಾಗಾಗಿ ನಾನು ಹೋಗ್ಬಿಡ್ತೀನಿ ನಾನು ಚಿಕ್ಕಮ್ಮನ ಮನೆಗೆ ಅಂತಂದೇಳಿ. ಓಕೆ ಆಯಿತು ಹೋಗ್ಬಾ ನೀನು ಅಂತೇಳಿ ಕರ್ಕೊಂಡು ಹೋಗಿ ಬಿಟ್ಟು ಬಂದರು. ನಾನು ಹೋಗಿ ಒಂದು 3 ದಿನಕ್ಕೆ ಅವರೆಲ್ಲ ಆಲ್ರೆಡಿ ಧ್ಯಾನ ಪರಿಚಯ ಇತ್ತು. ನಮ್ಮ ಮಂಜುಳಾ ಮೇಡಮ್ಗೆ ಮತ್ತು ನಮ್ಮ ವಿಜಯಲಕ್ಷ್ಮಿ ಮೇಡಮ್ಗೆ, ನಮ್ಮಿಬ್ಬರು ಚಿಕ್ಕಮ್ಮಂದಿರೇ ಅವ್ರಿಗೆಲ್ಲ ಧ್ಯಾನ ಪರಿಚಯ ಇತ್ತು. ಒಂದಿನ ಸಂಜೆ ಬಾ ಹೋಗೋಣ ಹಿಂಗೆ ಅಂತೇಳಿ ಕರ್ಕೊಂಡು ಹೋದ್ರು. ನನ್ನನ್ನು 10 ನಿಮಿಷ ಕೂರೋಕ್ಕೆ ಆಗದೇ ಇರೋಳ್ನ 1 ತಾಸು ಕೂರಿಸ್ಬಿಟ್ಟು ನನಗೆ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ನಾನು ಹೇಗೆ ಕೂತಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ ಮಾಸ್ಟರ್ಸ್. ಇನ್ನೇನು ಡೆಲಿವರಿ ಟೈಮ್ ಅಂದರೆ ತುಂಬಾ ಯೂರಿನ್ ಹೋಗ್ತಾ ಇರುತ್ತೆ ಅಲ್ವಾ, ಪಾಸ್ ಆಗ್ತಾನೆ ಇರುತ್ತೆ. ಆ 1 ಅವರ್ ಕೂತಿದ್ದೀನಿ ಅಂದ್ರೂ ಎಲ್ಲಿ ಹೋಗಿಲ್ಲ ಮಾಸ್ಟರ್ಸ್, ಹೀಗೆ ಕೂತಿದ್ದೀನಿ. ನನಗೆ ಅವತ್ತು ಎಂಥ ಮಿರಾಕಲ್ಸ್ ಅಂದರೆ ಅಷ್ಟು ಮಿರಾಕಲ್ಸು. ತುಂಬಾ ಖುಷಿ ಆಗ್ಬಿಡ್ತು ಮಾಸ್ಟರ್ಸ್, ಅದ್ಭುತ ಅಂತಲೇ ಹೇಳ್ಬೋದು. ಆ ಕ್ಷಣ ನನಗೆ ಮುಂಚೆ ಇದ್ದನ್ನು ಸ್ವಲ್ಪ ಸ್ಟ್ರಾಂಗಿ. ನಾನು ಏನೇನಾಗಲಿ ನನ್ನ ಕೈಲಾಗುತ್ತೆ, ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸಲ್ಲೇ ನಾನು ಯಾವಾಗಲೂ ಇರ್ತೀನಿ. ಹಾಗಾಗಿ ಈ ಧ್ಯಾನವನ್ನು ಪರಿಚಯ ಮಾಡಿಕೊಟ್ರಲ್ಲ ನಮ್ಮ ಆಂಟಿಗೆ ತುಂಬಾ ಧನ್ಯವಾದಗಳು. ಯಾವಾಗಲೂ ಖುಷಿಯಾಗಿರೋಂಥ ಹುಡುಗಿನೇ ನಾನು. ಇನ್ನೊಂದಷ್ಟು ಖುಷಿಗಳನ್ನು ನನಗೆ ತಂದು ಕೊಟ್ಬಿಟ್ರು. ನನಗೆ ಅದನ್ನು ಹೇಳೋಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ನನಗೆ ಇನ್ನೇನು 14 ದಿನ ಟೈಮ್ ಇದೆ. ದಿನ ಸಂಜೆ ಹೋಗ್ತಾ ಇದ್ದೆ, ಕರ್ಕೊಂಡು ಹೋಗ್ತಿದ್ರು, ಧ್ಯಾನ ಮಾಡ್ತಿದ್ರು, ಎಲ್ಲದಾಗ್ತಿತ್ತು. ನನಗೇನು ಆನಪಾನ ಸತಿ ಧ್ಯಾನ ಅಂದ್ರೆ ಗೊತ್ತಿಲ್ಲ, ಪತ್ರಿಜಿಯವರು ಗೊತ್ತಿಲ್ಲ. ಅವ್ರು ಬದುಕಿದಾರು, ಸತ್ತಿದ್ರು ಆ್ಯಕ್ಚುಲಿ ಆಲ್ಮೋಸ್ಟ್ ಅಲ್ಲಿ ದೇಹವನ್ನು ತ್ಯಾಗ ಮಾಡಿಬಿಟ್ಟಿದ್ರು. ಬಟ್ ನನಗೆ ಅವ್ರ ಬಗ್ಗೆ ಏನು ತಿಳ್ಕೊಳ್ಳೋದು ಗೊತ್ತಿಲ್ಲ ಮಾಸ್ಟರ್ಸ್. ಬಟ್ ನನಗೆ ನನ್ನ ದೇಹದಲ್ಲಿ ಸ್ವಲ್ಪ ಬದಲಾವಣೆ ನಾನು ನೋಡ್ತಾ ಇದ್ದೀನಲ್ವ, ಖುಷಿಯಾಗಿದ್ದೀನಲ್ವ. ಕೂತ್ಕೊಳ್ಳೋಕ್ಕೆ ನನಗೆ ಧ್ಯಾನ ಮಾಡೋಕ್ಕೆ 1 ತಾಸು 1.5 ತಾಸು ಕೂತ್ಕೊಳ್ತಿದ್ದೀನಿ ಮಾಸ್ಟರ್ಸ್. ನಾನು ಆ ಟೈಮಲ್ಲಿನೂ ಎಂಥ ಖುಷಿ ಆಯ್ತು ಅಂತಂದರೆ, ಆ ಖುಷಿಯಲ್ಲಿ ನಾನು ಆ ಹಿಂದೆ ಅವ್ರು ಏನು ಎತ್ತ ಅಂತ ತಿಳ್ಕೊಳ್ಳೋಕೆ ಯಾವ ಆಸಕ್ತಿನೂ ಇಲ್ಲ ಮಾಸ್ಟರ್ಸ್. ನನಗೆ ಮೊಬೈಲ್ ಇತ್ತು, ಸರ್ಚ್ ಮಾಡ್ತಾ ಇದ್ದೆ ಆನಾಪಾನ ಸತಿ ಧ್ಯಾನ ಅಂದರೆ ಏನು, ಯಾರು ಏನು ಎತ್ತ ಅಂತಂದೇಳಿ ಯಾವುದೂ ಇಲ್ಲ. ಸುಮ್ಮನೆ ಕಣ್ಣು ಮುಚ್ಚಬೇಕು, ಕೂರಬೇಕು. ನನಗೆ ಒಂದು ದೇಹದಲ್ಲಿ ರಿಲೀಫ್ ಸಿಗ್ತಿತ್ತಲ್ಲ, ಆ ಆನಂದ ಬಿಟ್ಬಿಟ್ಟು ಯಾಕೆ ಅಲ್ಲೆಲ್ಲ ಹುಡ್ಕೋಣ ಅಂದ್ಕೊಂಬಿಟ್ಟು ಈ ಥರ ಎಲ್ಲ ನೋಡ್ತಾ 14ನೇ ತಾರೀಕು ಡೇಟ್ ಕೊಟ್ಟಿದ್ರು. ಅದೇ ತಾರೀಕು ಡೇಟು ಡೆಲಿವರಿ ಆಯಿತು.
ನನಗೆ ಮಾಸ್ಟರ್ಸ್ ಅಂದರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನ್ನ ಸಣ್ಣ ಚಿಕ್ಕಮ್ಮ ನನ್ನ ಕರ್ಕೊಂಡೋದ್ರು. ಎಸ್ ಆರ್ ಮಂಜುಳಾ ಮೇಡಮು ಮತ್ತು ವಿಜಯಲಕ್ಷ್ಮಿ ಮೇಡಮು ಆಂಟಿ ಡ್ಯೂಟಿಗೆ ಹೋಗೋದ್ರಿಂದ ನನ್ನನ್ನು ಹಾಸ್ಪಿಟ್ಲಿಗೆ ಬಿಟ್ಟು ಒಂದು 8-9 ಗಂಟೆ ತನಕ ನನ್ನ ಜೊತೆ ಇದ್ದುಬಿಟ್ಟು ಬೆಳಗ್ಗೆ ಅವ್ರು ಹೊರಟರು. ಸಂಜೆ ತನಕ ನನ್ನ ಜೊತೆ ನನ್ನ ಚಿಕ್ಕಮ್ಮ ಇದ್ದರು. ಅವ್ರು ಯಾವಾಗಲೂ ಧ್ಯಾನದ ಬಗ್ಗೆ ನನಗೆ ಕೇಳಿಸ್ತಾನೆ ಇರ್ತಾಯಿದ್ರು. ನನಗೆ ಏನು ಗೊತ್ತಿಲ್ಲ, ಮಾಸ್ಟರ್ಸ್ ಅಂದರೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ನನ್ನ ಅಕ್ಕಪಕ್ಕದಲ್ಲೇ ನಮಗೆ ಗೈಡ್ಲೈನ್ಸ್ ಮಾಡ್ತಿರ್ತಾರೆ ಪ್ರತಿ ಕ್ಷಣದಲ್ಲಂತೂ ಗೊತ್ತಿಲ್ಲ. ಬಟ್ ಇವಾಗ ಗೊತ್ತಾಗ್ತಾ ಇದೆ ಸ್ವಲ್ಪ ಸ್ವಲ್ಪ. ಹಾಗಾಗಿ ಅಲ್ಲಿಯೂ ಸಹ ಒಂದು ಸಕ್ಸಸ್ಸನ್ನು ತೊಗೊಂಡಿದ್ದೆ. ಗಂಡು ಪಾಪು ಮೊದಲಿಂದ ಹೆಣ್ಣು ಪಾಪು, ಇವಾಗ ಮತ್ತೆ 2ನೇ ಪಾಪು ಗಂಡು ಪಾಪು ಆಯಿತು. ತುಂಬಾ ಖುಷಿ ಆಯಿತು. ಮಾಸ್ಟರ್ಸ್ ಪ್ಲೀಸ್ ಹೆಲ್ಪ್ ಮಿ, ಪ್ಲೀಸ್ ಹೆಲ್ಪ್ ಮಿ, ಪ್ಲೀಸ್ ಹೆಲ್ಪ್ ಮಿ ಅಂತ ಇದೇ ರೀತಿ ಕೇಳ್ತಾ ಇದ್ದೆ ನಾನು ಮಾಸ್ಟರ್ಸ್ನ. ಹಾಗಾಗಿ ಎಲ್ಲವೂ ಸುಖಕರವಾಯಿತು. ಜೀವನ ನನ್ನ ಮನೆಗೆ ಬಂದೆ, ಎಲ್ಲ ಆಯಿತು. ನೆಕ್ಸ್ಟು 2024ರಲ್ಲಿ ಅಲ್ಲಿಂದ ಧ್ಯಾನವನ್ನು ಮಾಡ್ತಾನೇ ಇದ್ದೆ. 2022ರಿಂದ ಏನು ಸಿಕ್ತೋ ಆವತ್ತಿನಿಂದ ಇಂದಿನ ತನಕ ಮಾಡ್ತಾನೇ ಇದ್ದೆ. 2024ರಲ್ಲಿ ನಮ್ಮ ಚಿಕ್ಕಮ್ಮ ನನ್ನ ಮತ್ತೆ ಬೆಂಗಳೂರಲ್ಲಿರುವಂಥ ಚನ್ನಸಂದ್ರ ವೈಟ್ಫೀಲ್ಡಲ್ಲಿರುವಂಥ ಮಾವತಾರ್ ಫೌಂಡೇಶನ್ಗೆ ಕರ್ಕೊಂಡೋದ್ರು. ಅಲ್ಲಿ ಸಮಗ್ರ ಸ್ವಾಸ್ಥ್ಯ ಹಬ್ಬ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅಲ್ಲಿ ಸ್ವಾಮೂತ್ರದ ಬಗ್ಗೆ ನಂದಿನಿ ಮೇಡಮ್ ಅವರು ತಿಳಿಸ್ತಾ ಇದ್ರು. ಅವತ್ತು ಮಧುರಾ ಮೇಡಮು ಸಹ ಅನ್ನಪ್ರಸಾದ ವ್ಯವಸ್ಥೆಯನ್ನು ಸಹ ಇಟ್ಟಿದ್ರು. ಅಲ್ಲಿ ಹಲವಾರು ಮಾಸ್ಟರ್ಸ್ಗಳು ನನಗೆ ಪರಿಚಯ ಇದ್ದರು. ಅಲ್ಲಿ ರಂಗನಾಥ್ ಸರ್ ಆಗಿರ್ಬೋದು, ಎಲ್ಲರೂ ಮಾತಾಡಿಸಿದ್ರು, ಚೆನ್ನಾಗೇ ಪರಿಚಯ ಮಾಡಿಕೊಂಡ್ರು. ಎಲ್ಲದೂ ಆಯಿತು. ಒಂದು ಚಿಕ್ಕ ಮಗು ಇರೋದ್ರಿಂದ ಲಾಸ್ಟ್ ಪಿರಮಿಡ್ ಇದೆಯಲ್ಲ ಮಾಸ್ಟರ್ಸ್ ಮಹಾವತಾರ್ ಫೌಂಡೇಶನಲ್ಲಿ, ಅಲ್ಲಿ ಕೂತಿದ್ದೆ ನಾನು. ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕಮ್ಮ ಮುಂದ್ಗಡೆ ಕೂತಿದ್ರು. ನನಗೆ ಅನಿಸ್ತಿತ್ತು ಅವರೆಲ್ಲ ಅಲ್ಲಿ ಮಾತಾಡ್ತಾ ಇದ್ರಲ್ಲ, ನನಗೆ ಈ ಥರ ಒಂದು ಅವಕಾಶ ಸಿಗುತ್ತಾ, ಇವರೆಲ್ಲ ನನಗೆ ಪರಿಚಯ ಆಗ್ತಾರಂತ ಆ ಕ್ಷಣದಲ್ಲಿ ಅಲ್ಲಿ ಬಂದಂಥ ಪ್ರಶ್ನೆ. ಇವಾಗ ಎಲ್ಲರೂ ಮಾಸ್ಟರ್ಸ್ ನನಗೆ ಪರಿಚಯ ಆಗಿದ್ದಾರೆ. ಅವ್ರ ಜೊತೆಗೆ ಅನ್ಯೋನ್ಯವಾಗಿದ್ದೀವಿ. ಏನೇ ಬಂದ್ರೂ ಅವ್ರ ಜೊತೆಗೆ ಮಾತಾಡ್ತೀವಿ. ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೂ ಸಹ ನನಗೆ ರಂಗನಾಥ್ ಸರ್ ಒಂದು ಅವಕಾಶವನ್ನು ಕೊಟ್ಟರು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ಮಾಸ್ಟರ್ಸ್. ಆ ಮಾವತಾರ್ ಫೌಂಡೇಶನ್ಗೆ ಹೋಗಿ ಬಂದ್ವಿ 2024ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ. ನೆಕ್ಸ್ಟ್ ಅಲ್ಲಿಂದ ಬಂದ ಆದಮೇಲೆ ಸರ್ ಹಿಂಗೆ ಆಂಟಿ ಯಾವಾಗಾರ ಕ್ಲಾಸ್ ಕೊಡುವಾಗ ಅವ್ರಿಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದೆ. ಆದಷ್ಟು ಸ್ವಲ್ಪ ಪ್ರಶ್ನೆಗಳನ್ನು ಕೇಳೋದು ನಾನು ಸ್ವಲ್ಪ ಕಡಿಮೆನೇ. ಯಾಕೆಂದರೆ ನನ್ನಲ್ಲೇ ಒಂದಷ್ಟು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಾ ಇರುವಾಗ ನನಗೆ ಯಾವುದೋ ಪ್ರಶ್ನೆಗಳನ್ನು ನನಗೆ ಕೇಳ್ತಾ ಇರಲಿಲ್ಲ. ಕೇಳ್ತಾ ಇದ್ರಂದ್ರೆ ಅನಿವಾರ್ಯವಾಗಿ ಕೇಳ್ತಾ ಇದ್ದೆ. ಹಾಗಾಗಿ ನೀವೊಂದಿನ ಕ್ಲಾಸ್ ತೊಗೋಬೇಕಲ್ಲ ಅಂತ ಹೇಳಿದ್ರು ರಂಗನಾಥ್ ಸರು. ಆವಾಗ ಓಕೆ ಅಂತ ಹೇಳ್ಬಿಟ್ಟು 1-2-3 ಕ್ಲಾಸನ್ನು ಸಹ ಕೊಟ್ಟಿದ್ದೆ. ನೆಕ್ಸ್ಟ್ ಆಮೇಲೆ ಕಡೆಗೆ ಮಧ್ಯಾಹ್ನ ವೇದಿಕೆಯಲ್ಲಿ ಈ ಥರ ಒಂದು ಕ್ಲಾಸಸ್ ಶೆಡ್ಯೂಲ್ ರೆಡಿ ಮಾಡ್ಕೊತ, ಒಂದು ನಿರೂಪಣೆ ಮಾಡ್ಕೊತ, ಈ ಥರ ಒಂದು ಕಾರ್ಯಕ್ರಮನ ನಡೆಸಬೇಕಲ್ಲ, ನೀವೊಂದು ವಾರ, ಒಂದು ಅಶ್ವಿನಿ ಮೇಡಮ್ ಅವರು ಒಂದು ವಾರ, ಸಣ್ಣೇಗೌಡ ಸರ್ ಒಂದು ವಾರ ಅಂತಂದೇಳಿ 2024ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನನಗೆ ಸರ್ ರಂಗನಾಥ್ ಸರ್ ಹೇಳಿದರು. ಒಂದು ವಾರ ಅಂತಂದು ಹೋಗಿದ್ದು ಈಗ 2026ಕ್ಕೆ ಬಂದು ನಿಂತಿದೆ. ಇದು ಎಲ್ಲ ಮಾಸ್ಟರ್ನ ಸಹಕಾರದಿಂದ ಸಹನೆಯಿಂದ ನಡೀತಾ ಇದೆ ಈ ಕಾರ್ಯಕ್ರಮ. ಮಧ್ಯಾಹ್ನ 3 ಗಂಟೆಯಿಂದ 4:30 ತನಕ ನಡೆಯುವಂಥ ವೇದಿಕೆ ಅಂತ ಹೇಳ್ಬೋದು. ಅದ್ಭುತ ಅಂತಲೇ ಹೇಳ್ಬೋದು. ಮಾಸ್ಟರ್ಸ್ ಮಹಾವತಾರಲ್ಲಿ ಎಷ್ಟು ಅವಕಾಶ ಇದೆ. ನಾನು ಇಲ್ಲೊಂದಷ್ಟು ಬಂದು ತಿಳ್ಕೊಂಡೆ. ಅದನ್ನ ತಿಳ್ಕೊಂಡ್ರದನ್ನ ಬೇರೆಯವ್ರಿಗೆ ಹಂಚುತ್ತಾ ಆನಂದವಾದ ಸುಂದರವಾದ ಜೀವನವನ್ನು ನಾನು ಕಂಡುಕೊಂಡೆ ಮಾಸ್ಟರ್ಸ್. ಹಾಗೆಯೇ 2025ರಲ್ಲಿ ಸಹ ನನಗೆ ಯಾವುದೇ ಒಂದು ಉದ್ದೇಶ ಇರಲಿಲ್ಲ ಮಾಸ್ಟರ್ಸ್ 3ನೇ ಮಗುನ ಅಂತಂದೇಳಿ. ಏಕೆಂದರೆ 2 ಮಕ್ಕಳಿಗೂ ತುಂಬಾ ಇಂಗ್ಲೀಷ್ ಮೆಡಿಸಿನ್ಸ್ ಮೊರೆ ಹೋಗಿಬಿಟ್ಟು ನನಗೆ ಮಕ್ಕಳಾಗಿರೋದು. ಈ ಮಗು ಯಾಕೆ ಅಂತಂದಾಗ ನಾನು ಆಲ್ರೆಡಿ 2024ರಲ್ಲಿ ನನಗೆ ಸ್ವಾಮೂತ್ರ ಪರಿಚಯ ಆಗಿತ್ತು. ಅಲ್ಲಿ ಮಹಾವತಾರ್ಗೆ ಹೋಗಿ ಬಂದ ತಕ್ಷಣಕ್ಕೆ ನಾನು ಸ್ವಾಮೂತ್ರ ಸೇವನೆ ಮಾಡ್ತಾಯಿದ್ದೆ. ಅಲ್ಲಿ ಕೊಡುವಂಥ ಮನೆಮದ್ದುಗಳನ್ನು ತಗೊಳ್ತಾ ಇದ್ದೆ. ಮಧುರಾ ಮೇಡಮ್ ಅವರು ಡೈಲಿ ಹಾಕ್ತಾನೆ ಇರ್ತಿದ್ರಲ್ವ, ಆ ಮನೆಮದ್ದುಗಳನ್ನು ತಗೊಳ್ತಾ ಇದ್ದೆ. ಜ್ಯೂಸ್ಗಳು ಪರಿಚಯ ಇರಲಿಲ್ಲ ಮಾಸ್ಟರ್ಸ್ ನನಗೆ. ABC ಜ್ಯೂಸ್, A ಫಾರ್ ಆ್ಯಪಲ್, B ಫಾರ್ ಬೀಟ್ರೇಟ್, C ಫಾರ್ ಕ್ಯಾರೆಟ್, ಈ ಜ್ಯೂಸ್ಗಳು ಮಾಡ್ಕೊತ, ನೆಕ್ಸ್ಟು ತುಳಸಿ ಜ್ಯೂಸು, ಬರೀ ಬೀಟ್ರೋಟ್ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಈ ಥರ ಎಲ್ಲ ಜ್ಯೂಸ್ಗಳನ್ನ ಮಾಡ್ಕೊಳ್ತಾ, ಮತ್ತು ಒಂದಷ್ಟು ಡ್ರೈ ಫ್ರೂಟ್ಸ್ ಉಂಡೆಗಳನ್ನು ಮಾಡ್ಕೊಳ್ತಾ ಇವನ್ನೆಲ್ಲನೂ ಅಳವಡಿಸ್ಕೊಳ್ತಿದ್ದೆ. ಜೀರಿಗೆ, ರಾತ್ರಿ ಮೆಂತೆಕಾಳನ್ನು ನೆನೆ ಹಾಕಿಬಿಟ್ಟು ಬೆಳಗ್ಗೆ ತಿನ್ನೋದು, ಶೇಂಗಾ ಬೀಜ ತಿನ್ನೋದು, ಪ್ರತಿನಿತ್ಯ ಈ ಥರ ನಡೀತಿತ್ತು. ಒಂದು ಲೋಟ ಬಿಸಿನೀರಿಗೆ ಬೆಟ್ಟದ ನೆಲ್ಲಿಕಾಯಿ ಪೌಡ್ರು ಮತ್ತು ಅದಕ್ಕೆ ಕೆಂಪು ಕಲ್ಲು ಸಕ್ಕರೆ, ನೆಕ್ಸ್ಟು ಒಣ ಶುಂಠಿ ಪುಡಿ, ಇದನ್ನೆಲ್ಲವೂ ಹಾಕ್ಕೊಂಡು ನೀರಿಗೆ ಕುಡಿತಾ ಇರುವಾಗ ಇದಷ್ಟು ನನ್ನ ಜೀವನಕ್ಕೆ, ನನ್ನ ಸುಂದರವಾದ ಜೀವನಕ್ಕೆ ಅದೊಂದು ನನಗೆ ಹೆಲ್ಪ್ ಆಯಿತು. ನೆಕ್ಸ್ಟು ಆಮೇಲೆ ಕಡೆಗೆ ಇಷ್ಟೆಲ್ಲ ಧ್ಯಾನ ಮಾಡ್ತೀಯ, ಇದೆಲ್ಲ ಆಗ್ತಿದೆ, ನನಗೆ ತುಂಬ ಇದಾಗ್ತಿದೆಯಲ್ಲ ಅಂತೇಳಿ 2024ರಲ್ಲಿ ಎಂಡಿಂಗ್ ಡಿಸೆಂಬರಲ್ಲಿ
ಮತ್ತು 25 ಜನವರಿಯಲ್ಲಿ ತುಂಬಾ ಓವರ್ ಗ್ಯಾಸ್ಟ್ರಿಕ್ ಥರ ನನಗೆ, ಏಕೆಂದರೆ ನನಗೆ 3ನೇ ಪಾಪದ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ತುಂಬ ಓವರ್ ಗ್ಯಾಸ್ಟ್ರಿಕ್ ಅಂತೇಳಿ ಒಂದು ಸತಿ ಸರ್ ಜೊತೆನೂ ನಾನು ಮಾತಾಡಿದೆ. ನಿನಗೆ ಈ ಥರ ಆಗೋಕ್ಕೆ ಸಾಧ್ಯನೇ ಇಲ್ವ, ಯಾಕೆ ಏನು ಅಂತ ಸರ್ನು ಸಹ ಪ್ರಶ್ನೆ ಮಾಡಿದ್ರು. ಇಲ್ಲ ಸರ್, ಇದನ್ನ ನಾನು ಮನೆಯಲ್ಲಿ ಹೇಳ್ಕೊಳಂಗಿಲ್ಲ, ಏಕೆಂದರೆ ಧ್ಯಾನ ಮಾಡ್ತೀವಿ, ಇಷ್ಟೊಂದು ಕ್ಲಾಸ್ಗಳೆಲ್ಲ ಮಾಡೋಕ್ಕೆ ಸರ್ ಎಲ್ಲ ಅವಕಾಶ ಕೊಟ್ಟಿದ್ದಾರೆ, ಇಷ್ಟೆಲ್ಲ ತಿಳ್ಕೊಳಕ್ಕೆ ಬಂದು ಮಾಸ್ಟರ್ಸ್ ಎಲ್ಲ ಜ್ಞಾನವನ್ನು ಕೊಡ್ತಾ ಇರ್ತಾರೆ, ಇದೇನು ಓವರ್ ಗ್ಯಾಸ್ಟ್ರಿಕ್ ಅಂತಂದೇಳಿ ಬೈದು ಬಿಡ್ತಾರೆ ಸರ್ ಅಂತಂದೇಳಿ ಒಂದು ಕಡೆ ಭಯ ನನಗೆ. ಅಲ್ಗೂ ಒಂದು ಸತಿ ತಡ್ಕೊಳ್ಳಾದೆ ಸರ್, ಹೋಗಿ ಬಂದುಬಿಡೋಣ ಅಂತಂದು ಹೇಳಿದಾಗ ಅವ್ರು ಫಸ್ಟ್ ನನಗೆ ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ಮಾಡಿದರು, ಪಾಸಿಟಿವ್ ಅಂತ ಬಂತು. ಆ ಕ್ಷಣಕ್ಕೆ ಏನು ಯೋಚನೆ ಮಾಡಿದಂಗೆ ತುಂಬ ಖುಷಿಯನ್ನು ಅನುಭವಿಸ್ಬಿಟ್ಟೆ, ತುಂಬ ಹ್ಯಾಪಿ ಫೀಲ್ ಆಗಿಬಿಡ್ತು. ಇದು ಯಾವುದೇ ಒಂದು ಗುಳಿಗೆ ಇಲ್ಲದೆ, ಮಾತ್ರೆ ಇಲ್ದಂಗೆ, ಯಾವುದು ಇಲ್ದಂಗೆ ನನಗೆ ಪಾಸಿಟಿವ್ ಅಂತ ಬಂದಿದೆ ಅಂತೇಳಿ ತಕ್ಷಣಕ್ಕೆ ನಾನು ಚಿಕ್ಕಮ್ಮಂಗೆ ಕಾಲ್ ಮಾಡಿದೆ. ಇದು ನನಗೆ ಸಾಧ್ಯನಾ ಅಂತ ಒಂದೇ ಪ್ರಶ್ನೆ ಕೇಳಿದ್ದು, ಏಕೆಂದರೆ ಎರಡು ಮಗು ಆಲ್ರೆಡಿ ಇದೆ, ಒಂದು ಮಗು, ಒಂದು ಗಂಡು ಮಗು, ಒಂದು ಹೆಣ್ಮಗು, ಇದು 3ನೇ ಪಾಪು, ಇದು ನನ್ನ ಕೈಲೇ ಸಾಧ್ಯನಾ ಅಂತಂದಿದೆ. ಇದು ನಮ್ಮ ಫ್ಯೂಚರ್ ಪ್ಲ್ಯಾನ್ ಅಂತ ನಮಗೆ ಗೊತ್ತಿರುತ್ತೆ. ನಮ್ಮ ಚಿಕ್ಕಮ್ಮ ಹೇಳಿದ್ರು, ಸಾಧ್ಯ ಆಗಿರೋದಕ್ಕೇ ನಿನಗೆ ಬಂದಿರೋದು, ಅದನ್ನ ಅಕ್ಸೆಪ್ಟ್ ಮಾಡ್ಕೊ ಅಂತೇಳಿ. ಓಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಮನೆಗೆ. ನಮ್ಮ ಅತ್ತೆ ಎದುರು ಹೇಳಿದ್ರು, ಅವರೂ ಸಹ ಇದೊಂದು ಇರಲಿ ಬಿಡು ನೋಡೋಣ ಅಂತಂದರು. ನಮ್ಮ ಮನೆಯವರು ಒಬ್ಬರೇ ನಮ್ಮ ಮನೆಯವರು, ಹಾಗಾಗಿ ನೋಡೋಣ ಅಂತ ಒಪ್ಕೊಂಡ್ವಿ. ಅದು ಸಹ ಗಂಡು ಮಗುನ ಆಯಿತು. ಅದು ಸಹ ಯಾವುದೇ ರೀತಿ ಒಂದು ಇಂಗ್ಲೀಷ್ ಮೆಡಿಸಿನ್ಸು ಸಹ ನಾನು ತಗೊಂಡಿಲ್ಲ. ಎಲ್ಲಿ 2 ಸತಿ ಚೆಕಪಿಗೆ ಮಾತ್ರ ಹೋಗಿದ್ದೀನಿ ಮಾಸ್ಟರ್ಸ್, ಯಾಕೆಂದರೆ ಕೊನೆ ಗಳಿಗೆಗೆ ನಾನು ಡೆಲಿವರಿಗೆ ಹೋಗ್ಬೇಕಂತಂದಾಗ ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಿರ್ತಾರೆ. HB ಟೆಸ್ಟಿಂಗ್ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, 2 ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ, ಮತ್ತು 2 ಸತಿ ಚೆಕಪಿಗೆ ಮಾತ್ರ ದಾವಣಗೆರೆಗೆ ಹೋಗಿದ್ದೀನಿ ಮಾಸ್ಟರ್ಸ್. ಅದು ಬಿಟ್ಟರೆ ಯಾವುದೇ ಗುಳಿಗೆ ನುಂಗಿಲ್ಲ ಮಾಸ್ಟರ್ಸ್. ನಾನು ಸರ್ ಕಡೆಯಿಂದ ಮಾಹಿತಿ ತೊಗೊಳ್ಳೋದು, ಮುದ್ರೆಗಳನ್ನ ಅಳವಡಿಸ್ಕೊಳ್ಳೋದು, ಅಲ್ಲಿ ತೊಗೊಂಡಿರೋಂಥ ಸ್ವಾಮೂತ್ರ ಸೇವನೆ ಮಾಡೋದು, ಇದು ನನ್ನ ಜೀವನದ ಪ್ರತಿನಿತ್ಯ ನಡೀತಿರುವಂಥ ರೊಟೀನಿಗಾಗಿತ್ತು ಮಾಸ್ಟರ್ಸ್ ಇದು. ಮತ್ತು ಧ್ಯಾನ ಅಂತೂ ಎಷ್ಟೊತ್ತು ಮಾಡ್ತಿದ್ದಂಗೆ ಗೊತ್ತಿಲ್ಲ ಮಾಸ್ಟರ್ಸ್, ಅಷ್ಟು ಖುಷಿ ಆನಂದ ಮಾಸ್ಟರ್ಸ್. ಎಷ್ಟೊತ್ತು ಕೂತ್ರು ಯಾವ ಪೇಯ್ನ್ ಇಲ್ಲ, ಏನಿಲ್ಲ ಮಾಸ್ಟರ್ಸ್. ನನಗೆ ತುಂಬ ಆನಂದವಾಗಿದ್ದೆ, ಖುಷಿಯಾಗಿದ್ದೆ ನಾನು. ಹಾಗೆ ದಿನ ಕಳೀತಾ ಬರುವಾಗ 3ನೇ ಮಗು ಸಹ ನನಗೆ ಆಯಿತು. ಅದ್ಭುತ ಅಂತಲೇ ಹೇಳ್ಬೋದು, ಅದು ಸಹ ಗಂಡು ಮಗುನೇ ಆಯಿತು. ಹಾಗಾಗಿ 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ತುಂಬ ಆನಂದವಾಗಿ ನಮ್ಮ ಅತ್ತೆ ಮಾವ ನಾವು ಎಲ್ಲರೂ ತುಂಬಾ ಖುಷಿಯಿಂದ ಜೀವನವನ್ನು ಮಾಡ್ತಾಯಿದ್ದೀವಿ. ಮಹಾವತಾರ್ ಫೌಂಡೇಶನ್ ಅವರು ಮಧ್ಯಾಹ್ನ ವೇದಿಕೆಯಲ್ಲಿ ಸಹ ನನಗೊಂದು ಅವಕಾಶ ಕೊಟ್ಟರು. ಅಲ್ಲಿ ಸಹ ಒಂದು ಅವಕಾಶ ಬಂತಲ್ಲ ಅಂಥೇಳಿ ಒಪ್ಕೊಂಡು ಬಿಟ್ಟು ಅದನ್ನು ಸಹ ನಾನು ಮಾಡ್ತಾಯಿದ್ದೀನಿ. ತುಂಬ ಖುಷಿ ನನಗೆ. ಏನೋ ಯಾವುದೇ ರೀತಿ ನಮ್ಮ ಮನೇಲಿ ಅಡೆತಡೆನೂ ಇಲ್ಲ ಮಾಸ್ಟರ್ಸ್. ಈ ಮಕ್ಕಳು ಅದು ಇದು ಅಡುಗೆ ಅದೆಲ್ಲ ಮಾಡ್ಕೊತ ಇದೇನು ಮಾಡ್ತಿದ್ವಿ ಅಂತ ಬೇರೆ ಮನೆಯಲ್ಲಿ ಎಲ್ಲ ಪ್ರಶ್ನೆಗಳು ಅದೆಲ್ಲ ಸಾಕಷ್ಟು ಕೇಳಿದ್ದಾರೆ ನನಗೆ. ಆದರೆ ಬಟ್ ನಮ್ಮ ಮನೇಲಿ ಯಾವುದೇ ರೀತಿ ಇಲ್ಲ, ಸಪೋರ್ಟಿಂಗ್ ಇದೆ ನನಗೆ. ನಮ್ಮ ಮನೆಯವ್ರದ್ದಾಗಿರ್ಬೋದು, ಅತ್ತೆ ಮಾವಾಗಿರ್ಬೋದು, ಯಾಕೆ ಏನು ಎತ್ತಂತ ಏನಿಲ್ಲ ಮಾಸ್ಟರ್ಸ್. ಅವರು ಎಲ್ಲ ಧ್ಯಾನಿಗಳೇ, ನಾವು ಧ್ಯಾನ ಮಾಡ್ತಿದ್ದೀವಿ, ತುಂಬ ಖುಷಿಯಾಗಿ ಆನಂದವಾಗಿದ್ದೀವಿ. ಪ್ರತಿನಿತ್ಯನೂ ಜ್ಯೂಸ್ ಆಗಿರ್ಬೋದು, ಮೆಂತೆಕಾಳು, ಶೇಂಗಾ ಬೀಜ ನೆನೆ ಹಾಕಿರ್ಬೋದು. ಮತ್ತು ನಮ್ಮ ಮಾವನವರು ಒಂದು ವಾರದಲ್ಲಿ 3 ದಿನ 4 ದಿನ ಸಂಜೆ ಊಟ ಮಾಡಲ್ಲ ಮಾಸ್ಟರ್ಸ್. ಇವತ್ತು ಬೆಳಗ್ಗೆ ಊಟ ಮಾಡಿದ್ದು ನೆಕ್ಸ್ಟ್ ನಾಳೆ ಬೆಳಗ್ಗೆನೇ ಊಟ ಮಾಸ್ಟರ್ಸ್. ನೀರು ಬಿಟ್ಟರೆ ಇನ್ನೇನು ಕುಡಿಯೋಲ್ಲ. ಸಂಜೆ ಮಾತ್ರ ಒಂದು ಸ್ವಲ್ಪ ಹಸಿ ತರಕಾರಿ ತಿಂತಾರೆ ಮಾಸ್ಟರ್ಸ್, ಹಣ್ಣು, ಹಸಿ ತರಕಾರಿ. ಅದು ಯಾವಾಗ 7 ಗಂಟೆ, ಓವರ್ ಅಂದರೆ 7:15 ಮಾಸ್ಟರ್ಸ್. ಅದು ಬಿಟ್ಟರೆ ಅವ್ರು ಹೆಲ್ತಿಯಾಗಿದ್ದಾರೆ. ನಾವೆಲ್ಲರೂ ಮನೇಲಿ ಖುಷಿಯಾಗಿ ಆನಂದವಾಗಿದ್ದೀವಿ. ಇಲ್ಲಿ ಮಹಾವತಾರ್ ಫೌಂಡೇಶನ್ ಕೊಡ್ತಿರುವಂಥ ನಾರಾಯಣ ನಾಯಕನವರು ನೋಡಿರ್ಬೋದು, ನೀವೆಲ್ಲ ಕೇಳಿರ್ಬೋದು. ಯಾವಾಗಲೂ ಇರ್ತಿರ್ತಾರೆ ವೇದಿಕೆಯಲ್ಲಿ, ಹೇಳ್ತಿರ್ತಾರೆ ನಿಮ್ಮ ಮಾವ ಫುಲ್ಲು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ಯಾವಾಗಲೂ ಮೊಬೈಲಾಗೆ ವಿಡಿಯೋ ಆನ್ ಮಾಡ್ಕೊಂಡು ಯೋಗಾಸನ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಸಂಕಲ್ಪ ಧ್ಯಾನದಲ್ಲಿ ಎಲ್ಲ ಇರ್ತಾರಲ್ವ ಅಂತಂದು ಹೇಳ್ಬಿಟ್ಟು ಒಟ್ಟು ಅವರ ಆರೋಗ್ಯವನ್ನು ಅವರು ಕಾಪಾಡಿಕೊಂಡು ನಾವೆಲ್ಲರೂ ನಮ್ಮ ಮನೆಯಲ್ಲಿ ಖುಷಿಯಾಗಿ ಆನಂದವಾಗಿದ್ದೀವಿ. ಎಲ್ಲಿ ಸಿಗ್ತಿದೆ ಆನಂದ, ಖುಷಿ ಅನ್ನೋದು ಮುಂಚೆ ಇದ್ವಿ ಮಾಸ್ಟರ್ಸ್. ಆದರೆ ಎಲ್ಲ ಒಂದು ಕಡೆಗೆ ಈ ಜ್ಯೂಸ್ಗಳು ಅನ್ನೋದು ಪರಿಚಯ ಇಲ್ಲ, ಮನೆ ಮದ್ದುಗಳು ಅನ್ನೋದು ಪರಿಚಯ ಇಲ್ಲ. ಅವೆಲ್ಲವೂ ನನಗೆ ಪರಿಚಯ ಆಗಿದ್ದು ಈ ಮಹಾವತಾರ್ ಫೌಂಡೇಶನ್ನಿಂದ ವೇದಿಕೆಯಲ್ಲಿ ಮಾಸ್ಟರ್ಸ್. ಅದೇ ರೀತಿ ಮಧ್ಯಾಹ್ನ ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ ನನಗೆ ಒಂದಷ್ಟು ಮಾಸ್ಟರ್ಸ್ನ ಕರೆಸೋದು, ಅಲ್ಲಿ ಜ್ಞಾನ ಹಂಚಿಕೆ ಮಾಡೋದು, ಹೋಸ್ಟಾಗಿ ನನಗೆ ಕಲ್ತ್ಕೊಂಡೆ, ಹೋಸ್ಟಾಗಿ ಕಲ್ತ್ಕೊಂಡೆ, ನಿರೂಪಣೆ ಮಾತಾಡೋದು ಕಲ್ತ್ಕೊಂಡೆ, ಎಲ್ಲವನ್ನು ಕಲಿಸ್ತು ಮಾಸ್ಟರ್ಸ್ ಇದು ಮಹಾವತಾರ್ ಫೌಂಡೇಶನ್. ಇವೆಲ್ಲದರ ಜೊತೆಗೆ ಸೇರಿ ನನ್ನದು ಒಂದು ಸುಂದರವಾದ ಜೀವನ ಅಂತ ಹೇಳ್ಬೋದು ಮಾಸ್ಟರ್ಸ್. ರಂಗನಾಥ್ ಸರು ಎಷ್ಟು ಕೃತಜ್ಞತೆ ಹೇಳಿದ್ರು ತುಂಬ ಕಡಿಮೆ ಮಾಸ್ಟರ್ಸ್. ಏಕೆಂದರೆ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಮ್ಮ ಮನೆಯನ್ನು ನಿಭಾಯಿಸೋದು ಹೇಗೆ, ನಾವು ಧ್ಯಾನದ ಕಡೆಗೆ
ಧ್ಯಾನವನ್ನು ಮಾಡ್ತಾ, ಧ್ಯಾನವನ್ನು ಕಲಿಸ್ತಾ, ಧ್ಯಾನವನ್ನು ಹೇಳ್ಕೊಡ್ತಾ ಹೇಗೆ ಜೀವನವನ್ನು ನಿಭಾಯಿಸಬೇಕು, ಎರಡನ್ನೂ ಯಾವ ರೀತಿ ಸಮನಾಗಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದೊಂದು ನಮಗೆ ನಮ್ಮೊಳಗಿಂದನೇ ಉತ್ತರ ಸಿಗುತ್ತೆ. ಅದು ಧ್ಯಾನದ ಮೂಲಕ, ಅದು ಮಹೋತ್ತಾರ್ ಫೌಂಡೇಶನ್ ಕಡೆಯಿದ್ದ. ಏಕೆಂದರೆ ಎಲ್ಲ ಸಮಗ್ರವಾಗಿ ಸಿಗ್ತಾ ಇದೆ ಮಾಸ್ಟರ್ಸ್. ಇಲ್ಲಿ ಅಕ್ಯುಪ್ರೆಷರ್ ಆಗಿರ್ಬೋದು, ಯಾವ ಪಾಯಿಂಟ್ ಒತ್ಕೊಂಡ್ರೆ ಯಾವ ರೀತಿ ನಾವು ಆ್ಯಕ್ಟಿವ್ ಆಗಿರ್ಬೋದು, ಖುಷಿಯಾಗಿರ್ಬೋದು ಅಂತ ಹೇಳ್ತೀವಿ. ಮನೆಮದ್ದುಗಳು ಮಾಸ್ಟರ್ಸ್. ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು ಮಾಸ್ಟರ್ಸ್. ನನಗೆ ಒಂದು 15 ದಿವಸ ಆಗಿತ್ತು ಮಗು ಡೆಲಿವರಿ ಆಗಿ. 15 ದಿವಸನೇ ಇಲ್ಲ, ತುಂಬ ಕಡಿಮೆ ಅಂತ ಅನಿಸುತ್ತೆ. ಕಿವಿಲಿ ಕಾಟನ್ ಸಹ ಏನು ಇಟ್ಕೊಂಡಿಲ್ಲ ಹಾಸ್ಪಿಟಲಲ್ಲಿ. ಅವೆಲ್ಲ ಇವಾಗಿನ ಡಾಕ್ಟರ್ಸ್ ಅವೆಲ್ಲ ಒಪ್ಪಲ್ಲ. ಫ್ರೆಶ್ಶಾಗಿ ಗಾಳಿ ತೊಗೋಬೇಕು, ಇದೇ ತಲೆ ಕಟ್ಕೊಂಡು ಹಂಗೆಲ್ಲ ಅಂತೇಳಿ ಬೈದು ಬಿಡ್ತಾರಲ್ವ. ಫ್ಯಾನ್ ಮೇಲೆ ತಿರುಗ್ತಾ ಇರುತ್ತೆ, ಆಗಿನ ಮಗು ಬಂದಿರುತ್ತೆ ಹೊರಗಡೆ, ಅದಕ್ಕೂ ತುಂಬ ಚಳಿಯಾಗಿರುತ್ತೆ. ನಾವೆಲ್ಲ ಅದನ್ನ ಬೆಚ್ಚಗಿಡಕ್ಕೆ ನೋಡ್ತೀವಿ, ಅವರು ಓಪನ್ ಆಗಿರಕ್ಕೆ ನೋಡ್ತಾರೆ. ಡಾಕ್ಟರ್ಸ್ ಬಂದು ಬೆಚ್ಚಗಿಟ್ಟಂಗೆ ಇದೇ ನಂಗೆ ಮುದ್ರಿಟ್ಬಿಟ್ಟಿದ್ದೀರಲ್ಲ ಹಾಗೆ ಹೀಗೆ ಅಂತೇಳಿ ಬಂದು ಆ ಮಗುನೆಲ್ಲ ಗಾಳಿಗೆ ಫ್ರೆಶ್ ಆಗಿರಬೇಕು, ಕಿಟಕಿಯೆಲ್ಲ ಓಪನ್ ಮಾಡ್ಕೊಂಡ್ರೆ ಹಾಗೆ ಅಂತೇಳಿ ಮಗುನೆಲ್ಲ ಕಡೆಗೆ ಇಟ್ಬಿಟ್ಟಿದ್ರು. ಆ ಕಿವಿ ಆಲ್ರೆಡಿ ನನಗೊಂದು ಆಪ್ರೇಷನ್ ಆಗಿತ್ತು ಮಾಸ್ಟರ್ಸ್. ಎಡಗಡೆ ಕಿವಿ, ಬಲಗಡೆ ಕಿವಿನೂ ಸಹ ಕೇಳ್ತಾ ಇರಲಿಲ್ಲ. ಪಕ್ಕದಲ್ಲಿ ನಮ್ಮ ಮನೆಯವ್ರು ಮಾತಾಡ್ಸಿದ್ರು ಹಾಂ ಅನ್ಬೇಕಾಗಿತ್ತು. ನನಗೆ ಅನಿಸ್ತಿತ್ತು, ಅಯ್ಯೋ ಆಲ್ರೆಡಿ ಇದು ಕಿವಿ ನನಗೆ ಆಪ್ರೇಷನ್ ಆಗಿಬಿಟ್ಟಿದೆ, ಒಂದಷ್ಟು ನನಗೆ ಅದು ಸ್ವಲ್ಪ ಕಡಿಮೆನೇ ಕೇಳಿಸೋದು. ಇದೇನಪ್ಪ ಬಲಗಡೆ ಕಿವಿನ ಹಿಂಗೆ ದಬಾಕೊಂಬಿಟ್ಟು ಹಿಂಗೆ ಆಗಿದೆಯಲ್ಲ, ಪಕ್ಕದಲ್ಲಿ ಮಾತಾಡ್ಸಿದ್ರೆ ಹಾಂ ಅಂತೀನಲ್ಲ ಅಂತಂದೇಳಿ ನನಗೆ ಸಿಕ್ಕಿಂಥ ಮಾಹಿತಿ 9 ಗಂಟೆ ವೇದಿಕೆಯಲ್ಲಿ ಸರು ಅರ್ಬಾವಿ ಸರ್ ಅನಿಸುತ್ತೆ ಶೂನ್ಯ ಮುದ್ರದ ಬಗ್ಗೆ ಮಾಹಿತಿ ಕೊಟ್ಟರು. ರಂಗನಾಥ್ ಸರ್ಗೆ ಆಲ್ರೆಡಿ ಕಾಲ್ ಮಾಡಿ ಕೇಳಿದೆ, ಸರ್ ನನಗೆ ಈ ಥರ ಆಗಿಬಿಟ್ಟಿದೆ ಅಂತೇಳಿ. ಏನೂ ಆಗಲ್ಲಮ್ಮ, ಗಾಳಿ ಹಂಗೆಲ್ಲ ಹೋಗಿರುತ್ತೆ, ಶೂನ್ಯ ಮುದ್ರೆ ಮಾಡ್ಕೋ ಅಂತಂದು ಹೇಳ್ಬಿಟ್ಟು ಅವರಂತೂ ನನಗೆ ಎನರ್ಜಿ ತುಂಬ್ತಾನೆ ಇದ್ದರು. ಅದೊಂದು ತುಂಬ ಖುಷಿ ನನಗೆ. ಏನೇ ಬಂದರೂ ಅವ್ರು ಸರ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ, ಅವರು ನನಗೆ ಮುದ್ರೆಗಳ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದರು. ಹಂಗಾಗಿ ನನಗೆ ಯಾವುದೇ ರೀತಿ ಹಾಸ್ಪಿಟಲಿಗೆ ಹೋಗಬೇಕು ಅನ್ನೋದು ನನಗೆ ನನಗೆ ಏನೇ ಬಂದರೂ ನೋಡೋಣ ಸರಿಯಾಗುತ್ತೆ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಧೈರ್ಯವಾಗೇ ಇರ್ತಾ ಇದ್ದೆ. ನಮ್ಮ ಮನೆಯಲ್ಲೂ ಸಹ ತುಂಬಾ ನನಗೆ ಸಪೋರ್ಟಿಂಗ್ ಇದೆ. ಹಂಗಾಗಿ ಎಲ್ಲದೂ ಸೇರಿ ನಾನು ಸುಖವಾಗಿ, ಸಂತೋಷವಾಗಿ, ಸುಂದರವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಮಾಸ್ಟರ್ಸ್. ನಾನು ಒಬ್ಬಳಿಂದನೇ ನಾನೇ ಸಂತೋಷವಾಗಿದ್ದೀನಿ ಅಂದರೆ ಸಾಧ್ಯ ಇಲ್ಲ. ನನ್ನ ಸುತ್ತಮುತ್ತಲಿನವರು ನನಗೆ ಸಪೋರ್ಟ್ ಮಾಡಿದಾಗ ಮಾತ್ರ ನಾನು ಸಂತೋಷವಾಗಿರೋಕ್ಕೆ ಸಾಧ್ಯ, ನನ್ನ ಮನೆಯೂ ಸಹ ಸಂತೋಷವಾಗಿರಲಿಕ್ಕೆ ಸಾಧ್ಯ ಅಂತ ಹೇಳ್ಕೋಬಹುದು ಮಾಸ್ಟರ್ಸ್. ನಾನು ಇದರ ಜೊತೆಗೆ ಒಂದು ಮಧ್ಯಾಹ್ನ ವೇದಿಕೆಯಲ್ಲಿ ಮಾಸ್ಟರ್ಸ್ ಕರೆಸುವಾಗ ಒಂದಷ್ಟು ಅನುಭವ ಮಾಸ್ಟರ್ಸ್. ಯಾವ ರೀತಿ ಅಂತಂದಾಗ ಕರೆಸ್ತೀವಿ ಅವ್ರನ್ನೆಲ್ಲ, ಇಂಥ ಡೇಟು ಅಂತ ಕರಿತೀವಿ, ಬರ್ತೀವಿ ಅಂತ ಹೇಳ್ತಿರ್ತಾರೆ. ಇನ್ನೇನು 3 ಗಂಟೆ 3:30 ತನಕ ಧ್ಯಾನ ಇರುತ್ತೆ. 3:30ರಿಂದ 4 ಗಂಟೆ 15 ನಿಮಿಷ ತನಕ ಅವ್ರದ್ದು ಜ್ಞಾನಾಂಚಿಕೆ ಇರುತ್ತೆ. 3 ಗಂಟೆ 28 ನಿಮಿಷ ಅಂತಂದಾಗೂ ಅವ್ರಿಗೆ ಕಾಲ್ ಮಾಡಿರ್ತೀವಿ. ನಾವು ಹಿಂದಿನ ದಿನವೇ ಅವರಿಗೆ ಲಿಂಕು ಸಹ ಕಳಿಸಿರ್ತೀವಿ, ಕನ್ಫರ್ಮ್ ಮಾಡಿರ್ತೀವಿ. ಓಕೆ ಬರ್ತೀನಿ ಅಂತ ಹೇಳ್ತಾರೆ. ಒಬ್ಬೊಬ್ಬ ಮಾಸ್ಟರ್ಸ್ ಎಲ್ಲರೂ ಅಲ್ಲ, ತುಂಬಾ ಸಪೋರ್ಟಿಂಗ್ ಇರೋದಕ್ಕೆ ನಾವು ಇಲ್ಲಿ ತನಕ ನಡೆಸ್ಕೊಂಡು ಬಂದಿರೋದು ಮಾಸ್ಟರ್ಸ್. 2024ರಿಂದ ಇಲ್ಲಿ ತನಕ ನಡೆಸ್ಕೊಂಡು ಬಂದಿರೋದು. ಅಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿ ವೇದಿಕೆಯಲ್ಲಿ ಇರುವಂಥ ಮಾಸ್ಟರ್ಸ್ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ. ಸಣ್ಣೇಗೌಡ ಸರ್ ಆಗಿರ್ಬೋದು, ಸಡನ್ನಾಗಿ ಗುರುದೇವಿ ಮೇಡಮ್ ಆಗಿರ್ಬೋದು, ಇವರೆಲ್ಲರೂ ನನಗೆ ಸಪೋರ್ಟಾಗಿ ನಿಂತ್ಕೊಂಡ್ರು. ಸಡನ್ಲಿ ಈ ಥರ ಹಂಗಾಗಿದೆ ಅಂತೇಳಿ ಗಿರಿಜಾ ಮೇಡಮ್ ಆಗಿರ್ಬೋದು, ಇವರೆಲ್ಲರೂ ಸರಿ ಆಯಿತು ಮೇಡಮ್, ಹಿಂಗೆ ಇನ್ನು 2 ನಿಮಿಷ ಇದೆ, ಜಾಯಿನ್ ಆಗಬೇಕಾಗಿತ್ತು, ಜಾಯಿನ್ ಆಗಿಲ್ಲ ಅಂತೇಳಿ. ಅಂಥ ಸಂದರ್ಭದಲ್ಲೂ ಸಹ ನಾನು ಸಡನ್ಲಾಗಿ ಯಾವುದೋ ಒಂದು ಟಾಪಿಕ್ನ ಅಲ್ಲಿ ನಿಭಾಯಿಸಿರ್ತೀವಿ. ಇಂಥ ಒಂದು ಅನುಭವ ಎಲ್ಲಿ ಆಗುತ್ತೆ ಅನ್ನೋದಾದರೆ, ಈ ಥರ ಒಂದು ಅವಕಾಶ ಕೊಟ್ಟಾಗ ಹಿಂಗೂ ಇರ್ತತಾ ಸಂದರ್ಭ ಅಂತಂದೇಳಿ ಅಲ್ಲಿ ನಮಗೆ ನಿಭಾಯಿಸುವಂಥ ಶಕ್ತಿ ಇರೋಕ್ಕೆ ಆ ಒಂದು ನಮಗೆ ಬಂದಿರುತ್ತೆ ಸಮಯ. ಅದನ್ನು ನಾವು ಸಮಯ ಯಾವ ರೀತಿ ಒಪ್ಕೊಳ್ತೀವಿ ಅಂತಂದೇಳಿ. ಮುಂಚೆ ಈ ಥರ ಒಂದು ಸಂದರ್ಭ ಬಂದಾಗ ತುಂಬ ನಡುಕ ಬಂದಿರೋದು, ಗಾಬರಿ ಆಗಿರೋದು, ಹೇಗೆ ಮತ್ತು ರಂಗನಾಥ್ ಸರ್ ಕಾಲ್ ಮಾಡಿದ್ರೆ ಏನು ಮಾಡಬೇಕು, ಇವತ್ತು ವೇದಿಕೆಯಲ್ಲಿ ಬರೋಂಥ ಮಾಸ್ಟರ್ಸ್ ಬಂದಿಲ್ಲಲ್ಲ, ಇಷ್ಟೆಲ್ಲ ಪ್ರಶ್ನೆಗಳು ತಲೆಯಲ್ಲಿ ಓಡ್ತಿದ್ವು, ಭಯ ಅನ್ನೋದಿರ್ತಿತ್ತು. ಬಟ್ ಇವಾಗ ಹಂಗಿಲ್ಲ ಮಾಸ್ಟರ್ಸ್. ಯಾಕೆಂದರೆ ಧ್ಯಾನ ಸಾಧನೆಯನ್ನು ಮಾಡ್ತಾ ಇದ್ದೀವಿ, ಹಲವಾರು ಮಾಸ್ಟರ್ಸ್ ಪರಿಚಯ ಇದೆ, ಹಲವಾರು ಮಾಸ್ಟರ್ಸ್ ನನ್ನ ಜೊತೆ ಕೈಗೂಡಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಲ್ಲ. ಹಾಗಾಗಿ ಯಾವುದೇ ರೀತಿ ಒಂದು ಭಯ ಅನ್ನೋದು ಇಲ್ದಲೆ ಓಕೆ 2 ನಿಮಿಷ ಇದ್ದಾಗೂ ಜಾಯ್ನ್ ಆಗಿಲ್ವಾ, ಓಕೆ ನೋಡೋಣ, ವೆಯ್ಟ್ ಮಾಡೋಣ ಅಂತಂದೇಳಿ. ಬಂದಿಲ್ವಾ, ಬೇಡ ಮೇಡಮ್ ತೊಗೊಳ್ತೀರಿ ಯಾರಾದರೂ, ಓಕೆ ಆಯಿತು ಅಂತೇಳಿ ಇಷ್ಟು ಒಂದು ಸರಳವಾಗಿ ನಡೆದುಕೊಂಡು ಹೋಗ್ತಾ ಇದ್ದೀವಿ ವೇದಿಕೆಯಲ್ಲಿ ಅಂತಲೇ ಹೇಳಬಹುದು. ಒಂದು ಲಿಂಕನ್ನು ಕಳಿಸೋದಾಗಿರ್ಬೋದು,
ಲಕ್ಷ್ಮಿ ಮೇಡಮ್ ಸಹ ತುಂಬಾ ಅದ್ಭುತವಾಗಿ ಸಪೋರ್ಟಿವ್ ಹಿಂಗಿದೆ. ಮತ್ತು ಕೋಸ್ಟಾಗಿ ಹಲವಾರು ಮಾಸ್ಟರ್ಸ್ ಇದರಲ್ಲಿ ಒಬ್ಬರು ಇಬ್ಬರು ಅಂತ ಹೆಸರು ತೆಗೆದುಕೊಳ್ಳಂಗೆ ಇಲ್ಲ ಮಾಸ್ಟರ್ಸ್. ಎಲ್ಲರದ್ದು ಸಹಕಾರದಿಂದ ಒಂದು ಅದ್ಭುತವಾದ ಮನೆಯಲ್ಲಿ ಆಗಿರ್ಬೋದು, ನನಗೆ ವೇದಿಕೆಯಲ್ಲಿ ಆಗಿರ್ಬೋದು ತುಂಬ ಸಪೋರ್ಟಿವ್ ಆಗಿದೆ. ನಮ್ಮ ಮನೆಯವರು ಧ್ಯಾನ ಮಾಡ್ದಂಗೆ ಇರಬಹುದು, ಆದರೆ ವೇದಿಕೆಯಲ್ಲಿ ಹಲವಾರು ಮಾಸ್ಟರ್ಸ್ಗಳು ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ ಅವರಿಗೆ. ಏಕೆಂದರೆ ವೇದಿಕೆಯಲ್ಲಿ ಕ್ಲಾಸ್ ನಡೆಸ್ತಾ ಇರುವಾಗ, ಅವ್ರ ಮನೆಗೆ ಬರ್ತಾ ಇರುವಾಗ ಕ್ಲಾಸ್ಗಳೆಲ್ಲ ನೋಡ್ತಿರ್ತಾರೆ, ಇಂತಿಂಥ ಮಾಸ್ಟರ್ಸ್ ಅಂತ ಅವರೆಲ್ಲ ಆಲ್ರೆಡಿ ಗುರ್ತಿಸ್ತಾರೆ. ಅದು ಒಂದು ಭಾರಿ ಖುಷಿ ಇದೆ ನನಗೆ. ಒಂದು ಸತಿ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ, ಇಷ್ಟೊಂದೆಲ್ಲ ಮಾಸ್ಟರ್ಸ್ ಎಲ್ಲ ಹೆಂಗೆ ನಿನಗೆ ಪರಿಚಯ ಹಾಗೆ ಅಂತಂದೇಳಿ. ಬೇಗ ಯಾರಿಗಾದ್ರೂ ನನಗೆ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ಮಾಸ್ಟರ್ಸ್. ಸುಮ್ಮನೆ ನಾನು ಮುಖ ಕಟ್ಕೊಂಡು ದುಮ್ ಅಂತ ಇರೋದು ನನಗೆ ಬರೋದಿಲ್ಲ. ಭಾಳ ನಗ್ತಾ ಇರುವಂಥ ಹುಡುಗಿ ನಾನು. ಎಲ್ಲರನ್ನೂ ಬೇಗ ಪರಿಚಯ ಮಾಡ್ಕೊಂಡು ಒಂದು ವೇದಿಕೆಯನ್ನು ಸರಾಗವಾಗಿ ನಡೆಸ್ಕೊತಾ ಹೋಗ್ತಿರ್ತೀನಿ ಅಂತ ನಮ್ಮ ಮನೆಯವ್ರಿಗೆ ನಾನು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೆ. ಆಮೇಲೆ ಏನು ಹೇಳಬೇಕು ಅಂದರೆ, ಎಷ್ಟು ವಿಷಯಗಳು ಎರಡ ಮಾಸ್ಟರ್ಸ್ ಇಲ್ಲಿ ನಡೀತಾ ಇರೋದು. ಪ್ರತಿದಿನ ಕೆಮ್ಮಾದರೆ ಹೇಗೆ ತಗೋಬೇಕು ನಾವು, ಹಾಸ್ಪಿಟಲ್ ಅಂತೂ ನನಗೆ ನೆನಪಾಗೋದಿಲ್ಲ ಮಾಸ್ಟರ್ಸ್. ಮನೆಯಲ್ಲೇ ಮದ್ದುಗಳನ್ನು ಮಾಡ್ಕೊಂಬಿಟ್ಟು ಕೆಮ್ಮನ್ನು ವಾಸಿ ಮಾಡ್ಕೊಂಬಿಡ್ತೀನಿ. ಸ್ವಾಮೂತ್ರದಂತೂ ನನಗೆ ತುಂಬಾ ಗುಡ್ ರಿಸಲ್ಟ್ ಸಿಕ್ಕಿದೆ ಮಾಸ್ಟರ್ಸ್. ಎಡಗಡೆ ಒಂದು ಬಲಗಡೆ ಒಂದು ಹಲ್ಲು ಉಳುಕಾಗಿದೆ ಮಾಸ್ಟರ್ಸ್. ಸ್ವೀಟು ಏನಾದ್ರು ತಿಂದರೆ, ಏನಾದರೂ ಹುಳಿ ಅಂಶ ತಿಂದರೆ ಹಲ್ಲು ಜುಮ್ ಅಂತಿತ್ತು ಮುಂಚೆ ಎಲ್ಲ. ಇವಾಗೆಲ್ಲ ಮುಖ ಸ್ವಾಮೂತ್ರ ಸೇವನೆ ಮಾಡ್ಕೊಂಬಿಟ್ಟು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಗಾಗಲ್ ಚೆನ್ನಾಗಿ ಮಾಡ್ತೀನಿ ಮಾಸ್ಟರ್ಸ್. ಒಂದು 5 ನಿಮಿಷ 2 ನಿಮಿಷ ತುಂಬ ಚೆನ್ನಾಗಿ ಗಾಗಲ್ ಮಾಡ್ತೀನಿ. ಈಗ ಯಾವುದೇ ರೀತಿ ನನಗೆ ನೋವು ಅನ್ನೋದಿಲ್ಲ. ನೆಕ್ಸ್ಟು ಮುಖನೂ ಸಹ ನಾನು ತೊಳ್ಕೊತೀನಿ. ಒಂದು 10 ನಿಮಿಷ ಬಿಟ್ಟಾದಮೇಲೆ ನೀರಲ್ಲಿ ಮುಖವನ್ನು ತೊಳ್ಕೊತೀನಿ ಮಾಸ್ಟರ್ಸ್. ಇದೆಲ್ಲ ನನಗೆ ಪರಿಚಯ ಆಗಿದ್ದು ಎಷ್ಟು ನನಗೆ ಅಂದರೆ ಬೇಗ ಏನನ್ನಾಗಲಿ ಒಪ್ಕೊಳ್ಳುವಂಥ ಮನಸ್ಥಿತಿ ಇದೆ. ಹಂಗಾಗಿ ನಾನು ಬೇಗ ಒಂದಷ್ಟನ್ನ ಬೇಗ ತಗೊಳ್ತೀನಿ, ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಮನೆಮದ್ದು ಸ್ವಾಮೂತ್ರದಿಂದ ಮತ್ತು ಅಗ್ನಿಹೋತ್ರ ಅಂತೂ ಮನೇಲಿ ಮಾಡ್ತಾನೆ ಇರ್ತೀವಿ. ನನ್ನ ಮಕ್ಕಳು ಸಹ ನನ್ನ ಜೊತೆಗೆ ಬರ್ತಿರ್ತಾರೆ. ಅವರು ಒಂದು ಶ್ಲೋಕವನ್ನು ಹೇಳ್ತಾ ಅದ್ರ ಬರುವಂಥ ಸ್ಮೆಲ್ಲನ್ನ ಆಳವಾಗಿ ತಗೊಳ್ತಾರೆ ಮಾಸ್ಟರ್ಸ್. ಬಾಯಿಯಿಂದ ಮತ್ತು ಮೂಗಿಂದ ಅಂತಂದೇಳಿ ಬಾಯಿನ ಓಪನ್ ಮಾಡಿಬಿಟ್ಟು ಅಲ್ಲಿ ಬರುವಂಥ ಸ್ಮೆಲ್ಲು ಎಷ್ಟು ಚೆಂದ ಇರುತ್ತೆ ಮಾಸ್ಟರ್ಸ್. ನನಗಂತೂ ಸಂಜೆ ಯಾವಾಗುತ್ತೆ, ಯಾವಾಗ ಅಗ್ನಿಹೋತ್ರ ಆಗ್ತಿರುತ್ತೆ ಅಂತ ಕಾಯ್ತಿರ್ತೀನಿ ಮಾಸ್ಟರ್ಸ್. ಮುಂಚೆಯಿಂದ ಚಿಕ್ಕ ಮಗುತ್ತಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಮಾಸ್ಟರ್ಸ್. ಇವಾಗೆಲ್ಲ ಪ್ರತಿನಿತ್ಯನೂ ಮತ್ತು ವಾರದಲ್ಲಿ 3-4 ದಿನ ಅಂತೂ ಕಂಪಲ್ಸರಿ ಇರುತ್ತೆ. ಸಂಜೆ ಆದರೆ ಸಾಕು, ಬೇಗ ಸ್ಮೆಲ್ ತೊಗೋಬೇಕಲ್ಲ ಅಂತೇಳಿ ನಾನು ಅಗ್ನಿಹೋತ್ರ ಆಗಲಿಕ್ಕೆ ತುಂಬ ಖುಷಿಯಿಂದ ಹೋಗ್ತೀನಿ. ಇಷ್ಟು ನನ್ನ ಮಹೋತಾರ್ ಫೌಂಡೇಶನ್ ಕಡೆಯಿಂದ ಒಂದು ಸುಂದರವಾದ ಜೀವನವನ್ನು ಮಾಡಲಿಕ್ಕೆ ನನಗೆ ಮಹೋತಾರ್ ಫೌಂಡೇಶನ್ ಕೊಟ್ಟದಂಥ ಅವಕಾಶವನ್ನು ಮತ್ತು ಮಧ್ಯಾಹ್ನ ವೇದಿಕೆಯಲ್ಲಿ ಹಲವಾರು ಮಾಸ್ಟರ್ಸ್ನ ಸಹಕಾರದಿಂದ ನಾನು ತುಂಬ ಖುಷಿಯಾಗಿ ಅದ್ಭುತವಾಗಿ ವೇದಿಕೆಯನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಇನ್ನೇನು 2-3 ದಿನ ವೇದಿಕೆ ಮುಗೀತು, ಇನ್ನು 4-5 ದಿನ ರಜೆ ಸಿಗುತ್ತೆ, ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅನ್ನೋಷ್ಟರಲ್ಲಿ ಯಾರಿಗೂ ಒಂದಷ್ಟು ಮಾಸ್ಟರ್ಸ್ಗೆ ನಾನು ತುಂಬಾ ಪರಿಚಯ ಇರ್ತಾರಲ್ಲ ಮಾಸ್ಟರ್ಸ್, ಜಸ್ಟ್ ಒಂದು ಮೆಸೇಜ್ ಹಾಕ್ತೀನಿ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್ಗೆ ಅವ್ರಿಗೆಲ್ಲರಿಗೂ ಮುಂದಿನ ತಿಂಗಳು ಶೆಡ್ಯೂಲ್ ರೆಡಿ ಆಗ್ತಿದೆ. ನಿಮ್ಮೆಲ್ಲರ ಸಹಕಾರದಿಂದ ಅತಿ ವೇಗವಾಗಿ ಶೆಡ್ಯೂಲ್ ರೆಡಿ ಮಾಡೋಕ್ಕೆ ನನಗೆ ಸಹಕಾರವಾಗಿದೆ. ನೀವೆಲ್ಲ ದಯಮಾಡಿ ವಿಷಯ ಮತ್ತು ದಿನಾಂಕವನ್ನು ತಿಳಿಸಿ ಅಂತ ಒಂದು ಮೆಸೇಜ್ ಹಾಕ್ತೀನಿ. ಅವರೂ ಸಹ ನನಗೆ ಬೇಗನೆ ರಿಪ್ಲೈ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ನಾನು ಒಂದು ಶೆಡ್ಯೂಲ್ ರೆಡಿ ಮಾಡಲಿಕ್ಕೆ ಸಹಕಾರ ಆಗುತ್ತೆ. ಮತ್ತು ಶುಕ್ರವಾರ ಬಂತು ಅಂದರೆ ನನಗೆ ಯಾರಿಗೆ ಅಂದ್ಕೊಂಡಿರ್ತೀನೋ ಮಾಸ್ಟರ್ಸ್, ಅವರು ಪಾಪ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಿಲ್ಲ. ಏನೋ ಅನಿವಾರ್ಯ ಕಾರಣ ಅಂತಂದಾಗ ಓಕೆ ಅಂತಂದಾಗ ಸರಿ ಆಯ್ತು ಬಿಡಿ, ನೆಕ್ಸ್ಟ್ ವಾರ ಕೊಡಿ, ಇಲ್ಲದ ನೆಕ್ಸ್ಟ್ ಮಂತ್ ಕೊಡಿ ಅಂತಂದಾಗ ಅವರು ಸಹ ಪ್ರೀತಿಯಿಂದನೇ ಬಂದು ಶುಕ್ರವಾರದಲ್ಲಿ ಸಮಗ್ರ ಜೀವನ ಶೈಲಿಯಲ್ಲ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ ಮತ್ತು ಧ್ಯಾನದ ಅನುಭವಗಳನ್ನು ಅಳವಡಿಸ್ಕೊಂಡಿದ್ದಾರೆ. ನಾನು ಏನು ಕಲ್ತಿದ್ದೀನೋ ಸಮಗ್ರ ಜೀವನ ಶೈಲಿ ವಿಷಯ ಆಗಿರ್ಬೋದು, ಒಂದು ಕೋಸ್ಟ್ ಆಗಿರ್ಬೋದು, ಅವ್ರಿಗೆ ಹೇಳ್ಕೊಟ್ಕೊಂತ, ಯಾಕೆಂದರೆ ನನ್ನ ಒಬ್ಬಳ ಕೈಯಿಂದ ವೇದಿಕೆಯಲ್ಲಿ ನಡೆಸೋಕ್ಕೆ ಯಾವುದೂ ಸಾಧ್ಯ ಇಲ್ಲ ಮಾಸ್ಟರ್ಸ್. ಎಲ್ಲರೂ ಸೇರ್ಕೊಂಡು ಕೂಡಿ ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಒಂದು ಅಲ್ಲಿ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಇಷ್ಟು ಮಹೋತಾರ್ ಫೌಂಡೇಶನ್ ಕಡೆಯಿಂದ ನನಗೆ ಕೋಸ್ಟ್ ಆಗಿರ್ಬೋದು, ಕಾಪಿ ಪೇಸ್ಟ್ ಮಾಡೋದಾಗಿರ್ಬೋದು, ಲಿಂಕ್ ಕಳಿಸೋದಾಗಿರ್ಬೋದು, ಯಾವ ವಿಷಯದ ಬಗ್ಗೆ ಮಾತಾಡಿದ್ವಿ, ಯಾವ ಮಾಸ್ಟರ್ ಬಂದರು, ಎಷ್ಟೊತ್ತು ಪ್ರಶ್ನೋತ್ತರ, ಎಷ್ಟೊತ್ತು ಕಾರ್ಯಕ್ರಮ ಸಂಪನ್ನಗೊಳ್ತು, ಇದನ್ನೆಲ್ಲ ಒಂದು ಕೋರ್ ಗ್ರೂಪಿಗೆ ಹಾಕೋದಾಗಿರ್ಬೋದು, ಇವನ್ನೆಲ್ಲವನ್ನು ನಾನು ಕಲಿತೆ ಮಾಸ್ಟರ್ಸ್. ಏಕೆಂದರೆ ನಾನು ಮನೆಯಲ್ಲಿದ್ದು ಧ್ಯಾನ ಇಲ್ದಂಗಿದ್ದು, ಮನೆಯಲ್ಲಿದ್ದರೆ ಎಲ್ಲ ಒಂದು ಸಾಮಾನ್ಯ ಗೃಹಿಣಿಯಾಗಿ ನಾವೆಲ್ಲ ಇರ್ತಾ ಇದ್ವಿ, ಅಡುಗೆ ಮನೆ ಕೆಲಸ ಇವೆಲ್ಲ ಮಾಡ್ಕೊಂತ. ಅದರೆಲ್ಲರ ಜೊತೆಗೆ ಇದು ಒಂದು ಕೆಲಸ, ಎಷ್ಟು ಆನಂದ ಜೀವನ ಮಾಸ್ಟರ್ಸ್. ನನಗೆ ಯಾವತ್ತೂ ಅಂದ್ಕೊಂಡೇ ಇಲ್ಲ ಮಾಸ್ಟರ್ ಕಷ್ಟ ಅಂತಂದೇಳಿ. ಖುಷಿಯಾಗುತ್ತೆ ಮಾಸ್ಟರ್ಸ್ ನನಗೆ.
ಏಕೆಂದರೆ ಎಲ್ಲವನ್ನು ಸರಿಯಾಗಿ ಸರಾಗವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಎಷ್ಟು ಖುಷಿ ಅಲ್ವಾ. ನನಗೆ ಬೆನ್ನು ತಟ್ಕೊಂತೀನಿ, ಗೀತಾ ಶಬಾಷ್ ಕಣಮ್ಮ ನೀನು ಅಂತಂದೇಳಿ ಅದು ಭಾರಿ ಖುಷಿ ಇದೆ ನನಗೆ. ಮತ್ತು ಪ್ರತಿದಿನವೂ ಮಾಸ್ಟರ್ಸ್ ಯಾರಾದರೂ ಒಬ್ಬರು ಪ್ರತಿದಿನವೂ ಒಬ್ಬೊಬ್ರು ಕಾಲ್ ಮಾಡ್ತಾನೆ ಇರ್ತಾರೆ ವೇದಿಕೆಯಲ್ಲಿ, ಹಾಗೆ ನನಗೆ ಧ್ಯಾನ ಆಗ್ತಾ ಇಲ್ಲ ಹಂಗೆ ಅಂತೇಳಿ. ನೀವು ಯಾಕೆ ಹಂಗಂತೀರಾ? ಧ್ಯಾನ ಅನ್ಕಂದ್ರೆ ಧ್ಯಾನ ಆಗುತ್ತೆ, ಕಣ್ಮುಚ್ಕೊಂಡು ನಿದ್ದೆ ಅನ್ಕಂದ್ರೆ ನಿದ್ದೆ ಆಗುತ್ತೆ. ನೀವೇನು ಅನ್ಕೊಂತೀರ ನೀವು ಅದು ಆಗುತ್ತೆ. ಪ್ರತಿದಿನವೂ ಬಂದು ವೇದಿಕೆಯಲ್ಲಿ ಮಾಸ್ಟರ್ಸ್ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅಂತಂದಾಗ ಅದನ್ನೆಲ್ಲವನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಂತ ಏನಿಲ್ಲ. ನಿಮಗೆ ಯಾವುದು ಸೂಕ್ತನೋ, ನಿಮಗೆ ಯಾವುದು ಸರಿನೋ ಅದನ್ನು ನೀವು ಒಪ್ಕೋಬೇಕು, ಅದನ್ನು ನೀವು ತಗೋಬೇಕು ಅಂತ ಹೇಳ್ತಾ ಇರ್ತೀನಿ ಮಾಸ್ಟರ್ಸ್. ಈ ಒಬ್ಬೊಬ್ಬರು ಮಾಸ್ಟರ್ಸ್ ಪ್ರತಿದಿನ ಇಬ್ಬರಾಗಿರ್ಬೋದು ಯಾರಾದರೂ ಕಾಲ್ ಮಾಡ್ತಿರ್ತಾರೆ, ಇಲ್ಲದ್ರೆ ಯಾರ್ದಾರ ಒಂದು ನಂಬರ್ ಕೇಳಕ್ಕೆ ಕಾಲ್ ಮಾಡಿರ್ತಾರೆ, ಏನಾದರೂ ಒಂದು ಅನಿಸಿಕೆ ಕೇಳೋಕ್ಕೆ ಕಾಲ್ ಮಾಡಿರ್ತಾರೆ, ನನಗೆ ಹಿಂಗೆ ಆಗ್ತಿದೆ ಅಂತ ಕೇಳೋಕ್ಕೆ ಕಾಲ್ ಮಾಡ್ತಾರೆ. ಓಕೆ, ಅದನ್ನೆಲ್ಲವೂ ನಾನು ಕಾಲ್ ಮಾಡಿ ಅವ್ರಿಗೆಲ್ಲ ಉತ್ತರವನ್ನು ಕೊಟ್ಟು ರಾತ್ರಿ ಮಲಗುವಾಗ ಮಾತ್ರ 1-2 ನಿಮಿಷ ಅಂತಲೇ ಅದಕ್ಕೆ ಸಮಯ ಕೊಡ್ತೀನಿ. ಬೆಳಗ್ಗೆಯಿಂದ ಯಾರಿಗಾದರೂ ಏನಾದರೂ ನಾನು ಮಾತು ಕೊಟ್ಟಿದ್ನಾ, ಯಾರಿಗಾದರೂ ಏನಾದರೂ ಹೇಳಿದ್ನಾ, ಅದನ್ನು ನಾನು ಕೆಲಸ ಮುಗಿಸಿದ್ದೀನಾ, ಏನು ಎತ್ತ ಅಂತಂದೇಳಿ ಎಲ್ಲವನ್ನೂ ಮುಗಿಸಿರ್ತೀನಿ. ಆ ಕೆಲಸ ಆ ಕ್ಷಣಕ್ಕೆ ಮುಗಿಸ್ಬಿಟ್ರೆ ಮೈಂಡ್ ಫ್ರೀ ಇರುತ್ತೆ ಮಾಸ್ಟರ್ಸ್. ನಾವು ಓಕೆ ನೋಡೋಣ ಆಮೇಲೆ ಅಂತಂದಾಗ ಅದು ಮರ್ತೋಗ್ಬಿಟ್ಟಿರ್ತೀವಿ. ಆವಾಗೇ ಮಾಡಿರ್ಬೇಕು, ನೆನ್ಪು ಮಾಡ್ಕೊಂಡಿದ್ದು ಆವಾಗೇ ಮಾಡಿದರೆ ಮಾತ್ರ ಫುಲ್ ಕ್ಲಿಯರ್ ಕಟ್ಟಾಗಿರ್ತೀವಿ ಮಾಸ್ಟರ್ಸ್. ನನಗೆ ರಾತ್ರಿ ಮಲಗುವಾಗ ಅದು ಒಂದು ತುಂಬ ರೂಢಿ ಇದೆ ನನಗೆ. ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಶಬಾಷಮ್ಮ ಗೀತಾ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಕೆಲಸದ ಜೊತೆಗೇ ಇದನ್ನು ಮಾಡ್ಕೊಂಡು ಚೆನ್ನಾಗಿ ಎಲ್ಲದನ್ನು ನಿಭಾಯಿಸಿದ್ವಿ. ಅದು ಏನಾದರೂ ಒಂದು ಅಕಸ್ಮಾತ್ ಮರ್ತಿದ್ನಿ ಅಂದರೆ ಆವಾಗ ಅವರಿಗೆ ರಿಪ್ಲೈ ಮಾಡಿಬಿಟ್ಟು ಓಕೆ ಇವಾಗ ಇಂಥವ್ರಿಗೆ ಹಿಂಗೆ ಹೇಳಿದ್ದೆ ಅಲ್ವಾ, ಓಕೆ ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಪ್ಲೈ ಮಾಡಿಬಿಟ್ಟು ಅನಿವಾರ್ಯ ಕಾರಣ ಅಂದಾಗ ಯಾರೊಬ್ಬ ಮಾಸ್ಟರ್ಸ್ ಕಾಲ್ ಮಾಡಿದ್ರು ರಿಸೀವ್ ಮಾಡ್ದಂಗೆ ಇರ್ಬೋದು. 2 ದಿನ ಆದಮೇಲೆ ಸಹ ಅವರಿಗೆ ಪುನಃ ನಾನು ಕಾಲ್ ಮಾಡಿದ್ದೀನಿ, ನನಗೆ ಹಿಂಗೆ ಮಾಡೋಕ್ಕಾಗಲಿಲ್ಲ ಬಟ್ ಇವಾಗ ಕಾಲ್ ಮಾಡಿದ್ದೀನಿ ಅಂತಂದೇಳಿ ಇಷ್ಟೆಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಅತ್ತೆ ಮಾವ, ನನ್ನ ಗಂಡ, 3 ಮಕ್ಕಳು, ನಾನು ಇದ್ದೀವಿ. ತುಂಬ ಸುಂದರವಾದ ಜೀವನ ನಮ್ಮದು ಅಂತಲೇ ಹೇಳ್ಬೋದು. ಖುಷಿಯಾಗಿದ್ದೀವಿ, ಆನಂದವಾಗಿದ್ದೀವಿ. ಇದು ಎಲ್ಲ ಸಾಧ್ಯ ಧ್ಯಾನದಿಂದ, ಮಹೋತಾರ್ ಫೌಂಡೇಶನ್ ಕಡುವಂತಹ ಎಲ್ಲ ಸಮಗ್ರ ಜೀವನ ಶೈಲಿ ಅಂತಲೇ ಹೇಳ್ಬೋದು. ಎಲ್ಲವನ್ನು ಅಳವಡಿಸ್ಕೊಂತ ನಾವು ಸುಂದರವಾಗಿ ಜೀವನವನ್ನು ನಿಭಾಯಿಸ್ತಿದ್ದೀವಿ. ಮತ್ತು ನಮ್ಮ ಮನೆಯಲ್ಲಿ ಯಾರೇ ಕೆಲಸಕ್ಕಿಲ್ಲ ಮಾಸ್ಟರ್ಸ್, ನಮ್ಮ ಮನೆಯ ಕೆಲಸವನ್ನು ನಾವೇ ಮಾಡ್ಕೊತ ಒಂದು ಸುಂದರವಾಗಿದ್ದೀವಿ. ಎಲ್ಲರದ್ದು ಸಪೋರ್ಟಿಂಗ್ ಇರುತ್ತೆ, ಎಲ್ಲರೂ ಖುಷಿಯಿಂದನೇ ಇರ್ತೀವಿ. ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಮ್ಮಂದಿರು ಸಹ ನಮ್ಮ ಮನೆಗೆ ಬಂದ್ರೇ ಅವರೂ ಬೇರೆ ಇವರೆಲ್ಲ ನಾವು ನೋಡ್ದಂಗೆ ತವ್ರ ಮನೆಗೆ ಬಂದಿದ್ದೀವಿ ಕೂತ್ಬಿಡೋಣ, ತಮ್ಮ ಇದ್ದಾರೆ, ತಮ್ಮನ ಹೆಂಡ್ತಿ ಇದ್ದಾರೆ, ಮಾಡ್ತಾರೆ ಅನ್ನೋದು ಆ ಥರ ಒಂದು ಭಾವನೆನೇ. ಈ ಧ್ಯಾನಕ್ಕೆ ಬಂದೀವಂತ ಏನಿಲ್ಲ, ಧ್ಯಾನಕ್ಕಿಂತ ಹಿಂದೆ ಯಾವಾಗಾದ್ರೂ ಅವ್ರು ಬಂದ್ರೂ ಸಹ ಎಲ್ಲರೂ ಕೂಡ್ಕೊಂಡು ಕೆಲಸವನ್ನು ಮಾಡ್ಕೊಂತ ಖುಷಿಯಾದ ಹ್ಯಾಪಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಇವಾಗ ಧ್ಯಾನ ಪರಿಚಯ ಮಾಡ್ಕೊಂಡಿದ್ದೀವಿ, ಧ್ಯಾನದಿಂದ ಹಿಂಗೆಲ್ಲ ಆಯಿತು, ನಮ್ಮ ಚಿಕ್ಕಮ್ಮರು ಹಿಂಗೆ ಬರ್ತಾರೆ, ಹಿಂಗೆಲ್ಲ ಖುಷಿ ಅಂತ ಏನಿಲ್ಲ. ಅದಕ್ಕಿಂತ ಹಿಂದಿನ ಜೀವನವೂ ಸಹ ತುಂಬಾ ಖುಷಿ ಇತ್ತು. ಇನ್ನೊಂದಷ್ಟು ಖುಷಿಗಳನ್ನು ಕಂಡುಕೊಂಡಿದ್ದೀನಿ ಅಂದರೆ ನಾನು ಅಲ್ಲಿ ಮಹೋತಾರ್ ಫೌಂಡೇಶನ್ ಕಡೆಯಿಂದ ಮತ್ತು ಧ್ಯಾನ ಅಂತಲೇ ಹೇಳ್ಬೋದು. ಇಷ್ಟು ಮಾತನಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಂಡಂಥ ಮಹೋತಾರ್ ಫೌಂಡೇಶನ್ ಎಲ್ಲ ಸಿಬ್ಬಂದಿಗಳಿಗೂ, ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ರಂಗನಾಥ್ ಸರ್ಗೂ ಸಹ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ನನಗೆ ಇಷ್ಟು ಮಾತನಾಡೋಕ್ಕೆ ಮತ್ತು ಇವೆಲ್ಲವನ್ನು ಕೇಳಿಸಿಕೊಂಡಂಥ ನನ್ನೆಲ್ಲ ಪ್ರೀತಿಯ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್.